ಓಂ ಆಕಾಶಸ್ಥಲಿಂಗಾತ್ ಓಂ ಇದಕ್ಕೆ ತತ್ವಪ್ರಕಾಶಕದ ಭಾಗ ಒಂದು ಸ್ವಲ್ಪ ನೋಡಿದ್ದೇವೆ. ಈಗ ಪೂರ್ವ ಪಕ್ಷ ನೋಡಿದ್ದೇವೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಹೀಗೆ ತೈತರಿಯ ಉಪನಿಷತ್ತು ಆಕಾಶವನ್ನೇ ಆನಂದಮಯ ಅಂತ ಹೇಳಿದೆ. ಅದರಿಂದ ಭೂತಾಕಾಶವೇ ಆನಂದಮಯ ಆಗಿರಬಹುದು, ಭೂತಾಕಾಶವೇ ಆನಂದಮಯ ಆಗಿರಬಹುದು ಅಂತ ಹೇಳುವವರ ತಾತ್ಪರ್ಯ ಭೂತಾಕಾಶದ ಅಭಿಮಾನಿ ಆನಂದಮಯ ಆಗಿರಬಹುದು. ವಿಷ್ಣು ಆನಂದಮಯ ಆಗೋದು ಹೇಗೆ? ಅಥವಾ ಭೂತಾಕಾಶದ ಅಭಿಮಾನಿಯನ್ನು ಆನಂದಮಯ ಅಂತ ಅವರು ಪ್ರಶ್ನೆನೂ ಮಾಡಿರಬಹುದು. ವಿಷ್ಣು ಆನಂದಮಯ ಅಂತ ನೀವೇ ಹೇಳ್ತಿದ್ದೀರಿ, ಅದನ್ನು ಒಪ್ಪುವುದು ಹೇಗೆ ಅಂತ ಅಷ್ಟವರ ಅಭಿಪ್ರಾಯ ಇದ್ದಿರಬಹುದು ಅಷ್ಟೆ. ಭೂತಾಕಾಶ ಆಗಲಿ ಮತ್ತೇನಾಗಲಿ, ಶಾಸ್ತ್ರ ಅಂತೂ ತೈತರಿಯ ಉಪನಿಷತ್ತಂತೂ ಆಕಾಶವನ್ನೇ ಆನಂದಮಯ ಅಂತ ಹೇಳಿದೆ. ಹಾಗಿರುವಾಗ ವಿಷ್ಣುವನ್ನು ಆನಂದಮಯ ಅಂತ ಹೇಗೆ ಹೇಳ್ತೀರಿ ಅಂತ. ಆಕಾಶ ಶಬ್ದ ಅನ್ನೋದು ಆ ಭೂತಾಕಾಶಕ್ಕೆ ಸಂಬಂಧಪಟ್ಟಂತೆಯೇ ರೂಢವಾಗಿದೆ. ಯೋಗ ವೃತ್ತಿಯಿಂದ ಆಕಾಶ ಶಬ್ದ ಅನ್ನೋದು ವಿಷ್ಣುವನ್ನೇ ಹೇಳ್ತದಲ್ಲ ಅಂತ ಪ್ರಶ್ನೆ ಮಾಡಿದರೆ, ವಚವಾಚ್ಯಂ ಯೋಗ ವೃತ್ಯ ಆಕಾಶ ಶಬ್ದ ವಿಷ್ಣು ಸಾವಕಾಶ ಐತಿ, ವಿಷ್ಣುವನ್ನೇ ಹೇಳ್ತದಲ್ಲ ಅಂದರೆ ಬಾಧಕಂ ವಿನಾ ಮುಖ್ಯಾರ್ಥ ಸ್ವೀಕಾರ ಅಯೋಗಾತ್. ಬಾಧಕ ಇದ್ದರೆ ಮುಖ್ಯಾರ್ಥವನ್ನು ಬಿಡಬೇಕು, ಬಾಧಕ ಇಲ್ಲದೇ ಇದ್ದಾಗ ಮುಖ್ಯಾರ್ಥವನ್ನು ಬಿಡಬಾರ್ದು. ವಿಷ್ಣುವನ್ನು ಹೇಳಲಿಕ್ಕೆ ಈ ಭೂತಾಕಾಶವನ್ನು ಹೇಳುವುದೇ ಮುಖ್ಯಾರ್ಥ. ಆದ್ದರಿಂದ ಆ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವಾದಂಥ ವಿಷ್ಣುವನ್ನು ಸ್ವೀಕಾರ ಮಾಡುವುದು ಸರಿಯಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಮೇಲೆ ಮತ್ತೊಂದು ಪ್ರಶ್ನೆ ನಾವು ಮಾಡಬಹುದಾದದ್ದು, ನಮ್ಮನ್ನು ಸಮರ್ಥನೆ ಮಾಡಿಕೊಂಡು ಅವರನ್ನ ಖಂಡಿಸಬಹುದಾದಂಥ ಮತ್ತೊಂದು ಪ್ರಶ್ನೆ. ಈ ಭೂತಾಕಾಶವು ಮತ್ತೆ ಅದರ ಅಭಿಮಾನಿ ದೇವತೆ ಅವೆರಡೂ ಕೂಡ ಭಗವಂತನ ಅಧೀನಾದ್ರಿಂದ ಅಲ್ಲೇ ಆಕಾಶ ಶಬ್ದ ಅಂತ ಮುಖ್ಯ ಆಗಬಹುದಲ್ಲ, ನೀವು ಭೂತಾಕಾಶವನ್ನು ಮುಖ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬರಬಹುದು. ನಚ ಆಕಾಶಸ್ಯ, ಆಕಾಶ ಅಂದರೆ ಮತ್ತು ಆಕಾಶದ ಅಭಿಮಾನಿ ಎರಡೂ ಕೂಡ ಅವು ಭಗವಂತನ ಅಧೀನಾದ್ರಿಂದ ತತ್ರೈವ ಅದನ್ನು ಕುರಿತಾಗಿಯೇ ಆಕಾಶ ಶಬ್ದ ಮುಖ್ಯ, ಆಕಾಶ ಶಬ್ದ ಅನ್ನೋದು ಮುಖ್ಯವಾಗಿರಬಹುದಲ್ಲ ಅಂತ ಹೀಗೊಂದು ಪ್ರಶ್ನೆ ಬಂದರೆ, ಆಕಾಶಸ್ಯ ಅಚೇತನತ್ವೇನ ಅನ್ಯಾಧೀನತ್ವ ಅಯೋಗಾತ್. ಆಕಾಶ ಅಂತ ಅನ್ನೋದು ಅಚೇತನ, ಅದು ಇನ್ನೊಬ್ಬರ ಅಧೀನ ಆಗುವುದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆಂದರೆ ಈ ಯಾವುದು ಚೇತನವಾಗಿರ್ತದೋ ಆ ಚೇತನವಾಗಿದ್ದನ್ನು ಇನ್ನೊಬ್ಬರು ಯಾರಾದರೂ ನಿಯಂತ್ರಿಸಬಹುದು. ಆ ಮೂಲಕ ಚೇತನ ಅಂತನ್ನುವುದು ಅವರ ಅಧೀನ ಆಗಬಹುದು, ನಿಯಂತ್ರಿಸುವ ವ್ಯಕ್ತಿಯ ಅಧೀನ ಆಗಬಹುದು. ಅಚೇತನವನ್ನು ಹುಟ್ಟಿಸಬೇಕು, ಅದಕ್ಕೆ ಪ್ರೇರಣೆ ಕೊಡಬೇಕು, ಹೀಗೆಲ್ಲ. ಅಚೇತನವನ್ನು ನಿಯಂತ್ರಿಸುವುದು ಹೇಗೆ? ಅಚೇತನ ಅಂತನ್ನೋದು ಇನ್ನೊಬ್ಬರ ಅಧೀನ ಆಗುವುದು ಈ ದೃಷ್ಟಿಯಿಂದ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಚೇತನಸ್ಯ ಹಿ ಚೇಷ್ಟಾದೌ ಅನ್ಯಾಧೀನತ್ವ ಸಂಭವತಿ. ಚೇತನ ಅನ್ನೋದು ಅನ್ಯರ ಅಧೀನ ಆಗಬಹುದು. ಹೇಗೆ ಅಂದರೆ ಚೇಷ್ಟಾದೌ, ಚೇಷ್ಟಾ ಮೊದಲಾದವುಗಳಿಗೆ ಸಂಬಂಧಿಸಿದಂತೆ. ಈ ಎಲ್ಲ ದೃಷ್ಟಿಯಿಂದ ಅಂಥದೊಂದು ಸಾಧ್ಯತೆ ಇದೆ. ಆದ್ದರಿಂದ ಈ ಅದು ಭಗವಂತನ ಅಧೀನ, ಈ ಭೂತಾಕಾಶ ಅದು ಭಗವಂತನ ಅಧೀನ ಅನ್ನೋ ಪ್ರಶ್ನಕ್ಕೂ ಕೂಡ ಯಾವುದೇ ರೀತಿಯ ಒಂದು ಸಾಧ್ಯತೆಯೂ ಇಲ್ಲ. ಆದ್ದರಿಂದ ಆ ಭೂತಾಕಾಶ ಅನ್ನೋದೇ ಆಕಾಶ ಶಬ್ದಕ್ಕೆ ಮುಖ್ಯಾರ್ಥ ಆಗಬೇಕು. ಆಕಾಶ ಶಬ್ದಸ್ಯ ಅವಕಾಶೇಪಿ ರೂಢತ್ವಾತ್ ಅತ್ರ ಭೂತಾಕಾಶ ಗ್ರಹಣೆ ಕೋ ವಿಶೇಷ ಹೇತು ಇತಿ ಚೇತ್ ಪೃಥ್ವಿ ಗತಿತ್ವ ಉತ್ಪಾದನಾಯ. ಈಗ ಇಲ್ಲಿ ಮತ್ತೊಂದು ನಾವು ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಆಕಾಶ ಅಂತ ಅನ್ನೋದು ಅವಕಾಶವನ್ನೂ ಹೇಳ್ತದೆ, ಹಾಗೆ ಭೂತಾಕಾಶವನ್ನು ಹೇಳ್ತದೆ. ಅವಕಾಶ ಅಂದ್ರೆ ಸ್ಪೇಸ್, ಅದೇ ಅವ್ಯಾಕೃತ ಆಕಾಶ. ಆಕಾಶ ಅನ್ನೋ ಶಬ್ದ ಅವ್ಯಾಕೃತ ಆಕಾಶವನ್ನೂ ಹೇಳ್ತಿರುವಾಗ, ಅಲ್ಲಿಯೂ ಅದಕ್ಕೆ ರೂಢಿ ಇರುವಾಗ, ಈಗ ನೀವು ಭೂತಾಕಾಶದ ಬಗ್ಗೆನೇ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ? ಭೂತಾಕಾಶವೇ ಆನಂದಮಯ ಅಂತ ಹೀಗೆ ಪ್ರಶ್ನೆ ಮಾಡಲಿಕ್ಕೆ ಏನು ಕಾರಣ ಅಂತ ಇದು ಪ್ರಶ್ನೆ. ಇತಿ ಚೇತ್ ಪೃಥ್ವಿ ಗತಿತ್ವ ಉಪಪಾದನಾಯ. ಈ ಪೃಥ್ವಿ ಮೊದಲಾದವುಗಳಿಗೆ ಅದು
ಗತಿಯಾಗಿದೆ. ಆತ್ಮದಿಂದ ಆಕಾಶ ಹುಟ್ಟಿದೆ, ಆಕಾಶದಿಂದ ವಾಯು ಹುಟ್ಟಿದೆ ಅಂತ ಹೀಗೆಲ್ಲ ಬಂದಿದೆ. ಆದ್ದರಿಂದ ಪೃಥ್ವೀ ಗತಿತ್ವ ಉಪಪಾದನಾಯ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಈಗ ನಾವು ಮುಂದೆ ನೋಡ್ತಿರುವುದು ಕೂಡ ಛಾಂದೋಗ್ಯ ಉಪನಿಷತ್ತಿನ ಮಾತೆ. ಈ ಎಲ್ಲ ಭೂತಗಳು ಕೂಡ ಆಕಾಶದಿಂದಲೇ ಹುಟ್ಟಿವೆ. ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತಿ ಅಸ್ತಮ್ಯಂತಿ ಅಂತ ಹಿಂದೆ ನೋಡಿದ್ದೇವೆ. ಇತ್ಯಾದಿನ ಆಕಾಶಸ್ಯ ಸರ್ವಭೂತ ಕಾರಣತ್ವ ಲಯಾಧಿಕರಣತ್ವಾದೇ ಉಕ್ತತ್ವಾತ್. ಆ ಆಕಾಶ ಅಂತನ್ನೋದು ಸಕಲ ಪ್ರಾಣಿಗಳ ಸಕಲ ಭೂತಗಳ ಉತ್ಪತ್ತಿಗೂ ಕಾರಣ ಆಗಿದೆ. ಹಾಗಾಗಿ ಅವುಗಳ ಲಯಕ್ಕೂ ಕೂಡ ಅದು ಕಾರಣ ಆಗಿದೆ, ಲಯಕ್ಕೆ ಅಧಿಕರಣವೂ ಕೂಡ ಆಗಿದೆ. ಅದರಿಂದ ನಾವಿಲ್ಲಿ ಭೂತಾಕಾಶವನ್ನು ಇಟ್ಕೊಂಡಿದ್ದೀವಿ. ತಚ್ಚ ಆಕಾಶಾದ್ವಾಯು ಇತಿ ಭೂತಾಕಾಶಸ್ಯೈವ ಪ್ರಸಿದ್ಧಿಮತಃ ಭೂತಾಕಾಶ ಏವ ಅಯಮಿತಿ ಮನಸ್ಸಿನಿಧಾಯ ಪೂರ್ವಪಕ್ಷ ಫಲಮಾಹ. ಆದ್ದರಿಂದ ಆಕಾಶಾದ್ವಾಯು ವಾಯುರಗ್ನಿ ಅಂತ ನಾನು ಈಗ ಹೇಳಿದ್ದು ತೈತ್ತರೀಯ ಉಪನಿಷತ್ತು. ಆಕಾಶಾದ್ವಾಯುರಿತ್ಯಾದಿನ ತೈತ್ತರೀಯ. ಇಮಾನಿ ಸರ್ವಾಣಿ ಹವ ಇಮಾನಿ ಭೂತಾನಿ ಆಕಾಶಾದೇವ ಅಂತನ್ನೋದು ಛಾಂದೋಗ್ಯ. ಹೀಗೆ ಆಕಾಶಾದ್ವಾಯು ಇತ್ಯಾದಿ ವೇದವಾಕ್ಯಗಳಿಗನುಸಾರವಾಗಿ ಭೂತಾಕಾಶಸ್ಯೈವ ಪ್ರಸಿದ್ಧಿಮತಃ, ಪ್ರಸಿದ್ಧವಾದಂಥದ್ದು ಭೂತಾಕಾಶವೇ. ಆ ಭೂತಾಕಾಶಕ್ಕೆ ಈ ಸರ್ವಭೂತ ಕಾರಣತ್ವ ಲಯಾಧಿಕರಣತ್ವ ಅಂತನೂ ಬರ್ತದೆ. ಸರ್ವಭೂತ ಕಾರಣತ್ವ ಲಯಾಧಿಕರಣತ್ವಾದೇಹೆ ಅನ್ನೋದನ್ನ ತಚ್ಚ ಅನ್ನೋ ಶಬ್ದದಿಂದ ಇಟ್ಕೋಬೇಕು. ಸರ್ವಭೂತಗಳನ್ನು ಕುರಿತು ಕಾರಣ ಆಗಿರುವಿಕೆ ಮತ್ತು ಲಯಕ್ಕೆ ಅಧಿಕರಣ ಆಗಿರುವಿಕೆ ಅನ್ನೋದು ಭೂತಾಕಾಶ ಪ್ರಸಿದ್ಧವಾದಂತಹ ಭೂತಾಕಾಶಕ್ಕೆ ಬರಬೇಕು. ಯಾಕೆಂದ್ರೆ ಆಕಾಶದ್ವಾಯು ಇತ್ಯಾದಿನ ಆಕಾಶದ್ವಾಯು ಇತ್ಯಾದಿ ವಾಕ್ಯಗಳಿರುವುದರಿಂದ ಅದರಿಂದ ಭೂತಾಕಾಶವೇ ಇಲ್ಲಿ ಪ್ರಸಿದ್ಧ ಆಯಿತು. ಅದರಿಂದ ಅದೇ ಆನಂದಮಯ ಆಗಲಿ ಅಂತ ಪೂರ್ವಪಕ್ಷ. ಇತಿ ಮನಸ್ಸಿನಿಧಾಯ ಪೂರ್ವಪಕ್ಷ ಫಲಮಾಹ. ಅದರಿಂದ ಒಟ್ಟಾರೆ ಇದು ಪೂರ್ವಪಕ್ಷ. ಈ ಪೂರ್ವಪಕ್ಷದ ಫಲ ಏನು ಅಂತ ಆಚಾರ್ಯರು ಭಾಷ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಕೋಶೀವ ಅನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಇತಿ ಆಕಾಶಸ್ಯ ಆನಂದಮಯತ್ವೇ ಹೇತುರುಕ್ತಃ. ಭಾಷ್ಯವಾಕ್ಯ ನಾನೀಗ ಓದ್ತೇನೆ. ಆಕಾಶವೇ ಆನಂದಮಯ ಆಗಬೇಕು ಅಂತ ಅನ್ನೋದಕ್ಕೆ ಕಾರಣವನ್ನು ತೋರಿಸಿದೆ ಆ ಉಪನಿಷತ್ತು. ಛಾಂದೋಗ್ಯ ತೈತ್ತರೀಯ ಉಪನಿಷತ್ತು ಸೇರಿಸಿದೆ. ನತು ವಿಷ್ಣು, ವಿಷ್ಣುವಿಗೆ ಅದನ್ನು ಹೇಳಿಲ್ಲ ಅಂತೂ ಒಟ್ಟಾರೆ ಪೂರ್ವಪಕ್ಷ. ಅದನ್ನೇ ಕೋಹಿ ಅನ್ನೋ ಮಾತಿನಿಂದ ಆಚಾರ್ಯರು ತೋರಿಸಿದ್ದಾರೆ. ಏವಂ ಆಕಾಶೇ ಛಂದೋಗಶ್ರುತ್ಯುಕ್ತೆ ಭೂತಾಕಾಶೇ ಸತಿ. ಛಾಂದೋಗ್ಯ ಉಪನಿಷತ್ತಿಗನುಸಾರವಾಗಿ ಈ ಆಕಾಶ ಅಂತನ್ನೋದು ಭೂತಾಕಾಶ ಅಂತ ತೀರ್ಮಾನ ಆದಮೇಲೆ ಛಂದೋಗಶ್ರುತ್ಯುಕ್ತೆ ಆಕಾಶೇ ಭೂತಾಕಾಶೇ ಸತಿ. ಛಾಂದೋಗ್ಯ ಶ್ರುತಿಗನುಸಾರ ಶ್ರುತಿಯಲ್ಲಿ ವರ್ಣಿತವಾದ ಆಕಾಶವು ಭೂತಾಕಾಶ ಅಂತ ಆದ ಮೇಲೆ ಅಂದ್ರೆ ಹಾಗೆ ತೀರ್ಮಾನ ಆದ ಮೇಲೆ ಅಂತ ಅದು ತಾತ್ಪರ್ಯ. ಕೋಶೇವಾನ್ಯಾತ್ ಕಃ ಪ್ರಾಣ್ಯಾತ್ ದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತ ಆಕಾಶವು ಕೂಡ ಅದೇ ಆಗಬೇಕು. ಆದ್ದರಿಂದ ಲೋಕಚೇಷ್ಟಕತ್ವ ಕೋಶಿವಾನ್ಯಾತ್ ಕಃ ಪ್ರಾಣ್ಯಾತ್ ಅಂತ ಹೀಗೆಲ್ಲ ಬಂತಲ್ಲ, ಅದೆಲ್ಲವೂ ಕೂಡ ಬರುವುದು ಈ ಭೂತಾಕಾಶಕ್ಕೆ ಬರಬೇಕು. ಲೋಕಚೇಷ್ಟಕತ್ವ ಹೇತು ಆಕಾಶಸ್ಯೈವ, ಆಕಾಶಕ್ಕೇನೆ ಆ ಲೋಕಚೇಷ್ಟಕತ್ವ ಅನ್ನುವ ಹೇತು. ಆದ್ದರಿಂದ ಆನಂದಮಯತ್ವೇ ಕಥಿತ ಸ್ಯಾತ್. ಆದ್ದರಿಂದ ಆ ಭೂತಾಕಾಶವೇ ಆನಂದಮಯ ಆಗುವಂಥ ಪ್ರಸಂಗ ಬಂತು. ಭೂತಾಕಾಶವೇ ಆನಂದಮಯ ಆಗುವಂಥ ಪ್ರಸಂಗ ಬಂತು. ಅದೇ ಹೇತು ಆಯ್ತು ಅಲ್ಲಿ. ಯಾಕೆಂದ್ರೆ ಜಗಚ್ಚೇಷ್ಟಕತ್ವ ಅನ್ನೋದೇ ಹೇತು. ಕಥಿತ ಸ್ಯಾತ್ ನ ವಿಷ್ಣು, ಅದರಿಂದ ವಿಷ್ಣುವಿಗೆ ಅದು ಬರಲಿಲ್ಲ. ತತಶ್ಚ ಸಯೇವ ಆನಂದಮಯೋ ಭವತಿ, ಆಕಾಶವೇ ಆನಂದಮಯ ಆಗ್ತದೆ ಹೊರತು ಇನ್ಯಾವುದು ಕೂಡ ಆಗುವುದಿಲ್ಲ ಅಂತ ಅದು ತಾತ್ಪರ್ಯ. ಸಯೇವ ಆನಂದಮಯೋ ಭವತಿ. ಆಕಾಶಸ್ಯ ಅಚೇತನತ್ವೇನ ಆನಂದ ಅನುಪಪತ್ತವು ಅಪಿ ಅಭಿಮಾನಿದ್ವಾರ ತದ್ವಪತ್ತೇ ಇತಿ ಭಾವ. ಅವಾಗ ನಾನು ಮೊದಲೇ ಈ ಪ್ರಶ್ನವನ್ನು ಪ್ರಾರಂಭ ಮಾಡುವಾಗ ಮೊದಲೇ ಹೇಳಿದೆ, ಆಕಾಶ ಅನ್ನುವುದು ಅಚೇತನ ಆಗಿದೆ, ಅದು ಹೇಗೆ ಆನಂದಮಯ ಆಗುವುದು ಅಂತ ಯಾರು
ನಮ್ಮನ್ನು ಪ್ರಶ್ನೆ ಮಾಡಬಹುದು ಪೂರ್ವ ಪಕ್ಷದವರನ್ನ. ಅದಕ್ಕೆ ಉತ್ತರ ನಾವು ಸುಲಭವಾಗಿ ಹೇಳ್ತೇವೆ. ನೀವು ತತ್ವವಾದಿಗಳು ಹೇಳಿದ್ದನ್ನು ನಿಮಗೆ ನೆನಪು ಮಾಡಿಕೊಡ್ತೇವೆ. ಆಕಾಶ ಅಚೇತನ ಇರಬಹುದು, ಆದರೆ ಅಚೇತನ ಆಗಿರುವುದರಿಂದ ಅದಕ್ಕೆ ಆನಂದ ಸ್ವರೂಪ ಅಂತನ್ನೋದು ಕಂಡು ಬರದೇ ಹೋದರೂ, ಅಸಂಭಾವಿತ ಆಗಿದ್ರೂ ಕೂಡ ಅಭಿಮಾನಿ ದ್ವಾರ ತದುಪಪತ್ತೇ, ಆಕಾಶದ ಅಭಿಮಾನಿ ಆನಂದಮಯ ಆಗಿರುವ ಆನಂದಪೂರ್ಣನಾಗಿರುವ ಸಾಧ್ಯತೆ ಇದೆ. ಅನೇನ ಆಕಾಶ ಶಬ್ದಸ್ಯ ಆನಂದಮಯೇ ಪ್ರಯುಕ್ತತ್ವಾತ್ ವಿಷ್ಣು ಆಕಾಶ ಕಿಂ ನ ಸ್ಯಾದಿತಿ ಪರಾಸ್ತಂ. ಇಷ್ಟೆಲ್ಲ ನಾವು ಕಾರಣಗಳನ್ನು ತೋರಿಸಿದ್ರಿಂದ ಆಕಾಶ ಶಬ್ದ ಅನ್ನುವುದು ಆನಂದಮಯನಾದಂಥ ತತ್ವದಲ್ಲೇ ಪ್ರಯುಕ್ತವಾಗಿದೆ ತೈತ್ರಿಯ ಉಪನಿಷತ್ತಲ್ಲಿ. ಅದರಿಂದ ವಿಷ್ಣುವೇ ಆನಂದಮಯ ಆಗಬೇಕು ಅನ್ನುವ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಾಗಾಯಿತು. ತೈತ್ರಿಯ ಉಪನಿಷತ್ತು ಛಾಂದೋಗ್ಯ ಉಪನಿಷತ್ತು ಎರಡನ್ನೂ ಹೊಂದಿಸಿ ನೋಡಬೇಕಾಗ್ತದೆ. ಆ ಥರ ಹೊಂದಿಸಿ ನೋಡಿದಾಗ ವಿಷ್ಣು ಆನಂದಮಯರಾಗಲಿಕ್ಕೆ ಸಾಧ್ಯ ಇಲ್ಲ, ಆಕಾಶವೇ ಆನಂದಮಯ ಆಗಬೇಕಾಗ್ತದೆ. ಆ ಆಕಾಶವೇ ಆನಂದಮಯ ಅಂದರೆ ಆಕಾಶದ ಅಭಿಮಾನಿ ಆನಂದಮಯ ಆಗಬೇಕಾಗ್ತದೆ. ರೂಢೇ ಬಲವತ್ವೇನ ತಸ್ಯಾಪಿ ಬಾಧ ಉಪಪತ್ತೇ. ರೂಢಿ, ಯೋಗಕ್ಕಿಂತ ರೂಢಿ ಅಂತಂದು ಪ್ರಬಲ. ಆಕಾಶ ಶಬ್ದ ಅನ್ನೋದು ಭೂತಾಕಾಶವನ್ನೇ ರೂಢಿ ಅಂತ ಹೇಳ್ತಾ ಇದೆ. ಆದ್ದರಿಂದ ರೂಢಿಯೇ ಬಲವತ್ತರಾದ್ದರಿಂದ ತಸ್ಯಾಪಿ ಬಾಧ ಉಪಪತ್ತೇ, ವಿಷ್ಣುವೇ ಆನಂದಮಯ ಆಗಬೇಕು ಅಂತ ನೀವೇನು ಪ್ರತಿಪಾದನೆ ಮಾಡ್ತೀರಿ, ಅದಕ್ಕೂ ಕೂಡ ನಾವು ಬಾಧವನ್ನು ತೋರಿಸಿದಾಗಾಯಿತು. ಆಕಾಶ ಅಥವಾ ಆಕಾಶದ ಅಭಿಮಾನಿಯೇ ಆನಂದಮಯ ಅಂತ ನಮ್ಮ ಸಿದ್ಧಾಂತ ಆಯಿತು ಅಂತ ಅದರ ತಾತ್ಪರ್ಯ. ಜಡವಾದದ್ದು ಆಕಾಶ ಜಡ ಆದ್ದರಿಂದ ಅದು ಅನನ್ಯ ಜಡತ್ವೇನ ಅನ್ಯಾಧೀನತ್ವ ಅಯೋಗಾತ್ ಅಂತ ಅವ್ರು ಪ್ರಶ್ನೆ ಮಾಡಿದಾರಲ್ಲ. ಆಕಾಶ ಅಚೇತನ ಆದ್ದರಿಂದ ಅದು ಅನ್ಯ ಅಂದರೆ ವಿಷ್ಣು ಮೊದಲಾದವರು ಅಧೀನ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡಿದಾರಲ್ಲ. ಆ ಪ್ರಶ್ನೆ ತುಂಬ ಸ್ಥೂಲವಾದ ಪ್ರಶ್ನೆ ಅಷ್ಟೆ. ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಮುಂದೆ ಉತ್ತರಗಳನ್ನು ಹೇಳ್ತಾರೆ ಅಂತ ಕಾಣಿಸ್ತದೆ. ಭಾಗವತದ ಮಾತಿಗನುಸಾರವಾಗಿ ಆಚಾರ್ಯರು ಅದನ್ನು ಅನೇಕ ಕಡೆ ಸರ್ವಮೂಲದಲ್ಲೂ ಉದ್ಧರಿಸಿದ್ದಾರೆ. ದ್ರವ್ಯ ಕರ್ಮ ಕಾಲ ಸ್ವಭಾವ ಜೀವಯವ ಯದನುಗ್ರಹದ ಸಂತೆ. ಜಡ ಚೇತನಗಳೆರಡೂ ಕೂಡ ಭಗವಂತನ ಅಧೀನವೇ. ಅವುಗಳ ಸ್ವಭಾವ, ಅವುಗಳ ಕ್ರಿಯೆ ಎಲ್ಲವೂ ಕೂಡ ಭಗವಂತನ ಅಧೀನವೇ. ನಮ್ಮ ಅನುಭವದಲ್ಲಿ ಇದು ಸಿದ್ಧನೇ ಆಗಿದೆ. ನಾವು ಕಟ್ಟಿದ ಮನೆ ಮೊದಲಾದದ್ದು ನಮ್ಮ ಅಧೀನ ಆಗಿರುವುದು ಸಿದ್ಧವೇ ಆಗಿದೆ. ಮತ್ತೆ ಈಗೇನವರು ಪ್ರಶ್ನೆ ಮಾಡ್ತಿದ್ದಾರಲ್ಲ, ಆ ಪ್ರಶ್ನದಲ್ಲೇ ನೀವಿದು ಒಟ್ಟು ಆಕಾಶ ಅನ್ನೋ ಶಬ್ದದಿಂದ ಭೂತಾಕಾಶವನ್ನು ಇಟ್ಕೋತಿರೋ, ಭೂತಾಕಾಶದ ಅಭಿಮಾನಿಯನ್ನು ಇಟ್ಕೋತಿರೋ, ನೀವು ಯಾರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಿ ಅಂತ ನಾವು ಅವರನ್ನ ಒಂದು ಸ್ವಲ್ಪ ಕೆದಕಿ ಪ್ರಶ್ನೆ ಮಾಡಿದರೆ ಅದರಲ್ಲಿ ಒಂದು ವಿರೋಧಾಭಾಸ ಇದೆ. ಒಂದು ಕಡೆ ಆಕಾಶ ಅಚೇತನ ಆದ್ದರಿಂದ ಅದು ಅನ್ಯಾಧೀನ ಆಗೋದಿಲ್ಲ ಅಂತ ಹೇಳಿದರು. ಮುಂದೆ ಅದು ಆಕಾಶ ಅಂದರೆ ಆಕಾಶ ಆನಂದಮಯ ಆಗುವುದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡು ಆಕಾಶದ ಅಭಿಮಾನಿಯೇ ಆನಂದಮಯನಾಗ್ತಾನೆ ಅಂತ ಉತ್ತರ ಹೇಳ್ತಿದ್ದಾರೆ. ಹೀಗೆ ಒಂದು ಕಡೆ ಅಭಿಮಾನಿ ಅಂತ ಹೇಳ್ತಾರೆ. ಆಕಾಶ ಎಂಬ ಶಬ್ದದಿಂದ ನೀವು ಇಟ್ಕೊಳ್ಳೋದು ಏನನ್ನ ಹಾಗಾದ್ರೆ ಈಗ ಕೋಶಿಯವ ಅನ್ಯಾತ್ ಕಃ ಪ್ರಾಣ್ಯಾತ್ ದೇಶ ಆಕಾಶ ಆನಂದೋನ ಸ್ಯಾತ್ ಅಂತ ತೈತ್ರಿಯ ಉಪನಿಷತ್ತಿನ ಮಾತಿನಿಂದ ಮತ್ತೆ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನ ಎರಡನ್ನೂ ಹೊಂದಿಸಿ ನೋಡಬೇಕು ಅಂತ ನೀವೇ ಹೇಳ್ತಿದ್ದೀರಿ. ಆ ದೃಷ್ಟಿಯಿಂದ ಜಡವಾದ ಭೂತಾಕಾಶವನ್ನು ಇಟ್ಕೋತಿರೋ, ಚೇತನ ಅದರ ಅಭಿಮಾನಿಯಾದ ಚೇತನವನ್ನು ಇಟ್ಕೋತಿರೋ ಅಂತ ಹೀಗೆ ನೀವು ಪ್ರಶ್ನೆ ಮಾಡಿದರೆ ಅದಕ್ಕೆ ನೀವು ಸರಿಯಾಗಿ ಉತ್ತರ ಹೇಳಬೇಕಾಗ್ತದೆ ಪೂರ್ವ ಪಕ್ಷದವರು. ಮೊದಲು ಜಡ ಅನ್ನೋದು ಭಗವಂತ ಇನ್ನೊಬ್ಬರ ಅಧೀನ ಆಗೋದು ಸಾಧ್ಯ ಇಲ್ಲ ಅಂತಂದರೆ, ಹಾಗಾದರೆ ಚೇತನ ಅಂತ ಮುಂದೆ ನೀವೇ ಹೇಳ್ತೀರಲ್ಲ, ಅದರ ಅಭಿಮಾನಿಯೇ ಆನಂದಮಯ ಆಗ್ತಾನೆ ಅಂತ. ಆ ಅಭಿಮಾನಿಯಾದವನು ಆನಂದಮಯ ಆಗ್ತಾನೆ ಅಂತ ಆದರೆ ಆ ಅಭಿಮಾನಿಯನ್ನು ವಿಷ್ಣು ನಿಯಂತ್ರಿಸಬಹುದಲ್ಲ. ಹೀಗೆ ನಾವು ಅದಕ್ಕೆ ಮುಂದೆ ಉತ್ತರ ಹೇಳ್ತೀವಿ. ನಾವು ಮುಂದೆ ಹೇಳುವ ಉತ್ತರದಲ್ಲಿ ಈ ಎಲ್ಲ ಸಮಾಧಾನಗಳು ಕೂಡ ಬಂದೇ ಬರ್ತವೆ. ಪ್ರಶ್ನೆ ಸ್ಥೂಲವಾಗಿದೆ ಅಂತ ಅದರ ಅಭಿಪ್ರಾಯ. ಅದರಿಂದ ಪ್ರಶ್ನೆ ಮಾಡುವವರು ಯಾರು ಅದ್ವೈತಗಳು ಪ್ರಶ್ನೆ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ನ್ಯಾಯ ಸಿದ್ಧಾಂತದವರು ಪ್ರಶ್ನೆ ಮಾಡಿರಬಹುದು, ಅಥವಾ ಶಿಷ್ಯರು ಪ್ರಶ್ನೆ ಮಾಡಿರಬಹುದು, ಮಧ್ಯಸ್ಥರು ಪ್ರಶ್ನೆ ಮಾಡಿರಬಹುದು. ನಾವು ಏನು ತತ್ವವಾದಿಗಳು ಹೋಗ್ತೇವೆ ಅದಕ್ಕೆ ವಿರುದ್ಧವಾಗಿ ನೀವು ಈ ಥರ ಹೇಳುವುದು ಎಷ್ಟು ಸರಿ ಅಂತ ಜಿಜ್ಞಾಸೆ ಮಾತ್ರ ಅದಾಗಿರುವ ಸಾಧ್ಯತೆಯೂ ಇದೆ. ಈ ಕೊನೆಯ ವಾಕ್ಯದಲ್ಲಿ ರೂಢೇಹೇ ಬಲವತ್ವೇನ ತಸ್ಯಾಪಿ ಬಾಧ ಉಪಪತ್ತೇಹೇ, ರೂಢಿಯು ಬಲಿಷ್ಠ ಆದ್ದರಿಂದ ತಸ್ಯಾಪಿ ಅಂದರೆ ಯೋಗಕ್ಕೆ, ರೂಢಿಯು ಯೋಗವನ್ನು ಬಾಧಿಸಬಹುದು ಅಂತ ತಸ್ಯ ಅನ್ನೋ ಶಬ್ದದಿಂದ ಯೋಗವನ್ನು ತಿಳ್ಕೊಳ್ಬೇಕು. ಇಡೀ ಈ ಭೂತಾಕಾಶ ಏವಾಯಮಿತಿ ಪೂರ್ವಪಕ್ಷ ಅಲ್ಲಿಂದ ಹಿಡಿದು
ರೂಢೇಹೇ ಬಲವತ್ವೇನ ತಸ್ಯಾಪಿ ವಾದೋಪಪತ್ತೇಹೇ ಅಂತ ಅನ್ನೋದು ಇಡೀ ಪೂರ್ವ ಪಕ್ಷವೇ ಆಗಿದೆ. ಇದಾದ ಮೇಲೆ ಸಿದ್ಧಾಂತಯತೆ ಅಂತ ಅನ್ನೋದ್ರಿಂದ ಜೈತೀರ್ಥರು ಸಿದ್ಧಾಂತವನ್ನು ಹೇಳಿದ್ದಾರೆ. ಇತಿ ನಮ್ಮಂತವ್ಯಂ. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯ ನೋಡಿ, ಕೋಶೇವ ಅನ್ಯತ್ಕ ಪ್ರಾಣ್ಯಾತ್ ಅನ್ನಿಂದ ಪ್ರಾರಂಭ ಮಾಡಿ ನತು ವಿಷ್ಣೋಹ ಅಂತ ಇಷ್ಟು ಪೂರ್ವ ಪಕ್ಷ. ಅದಾದ್ಮೇಲೆ ಇತಿ ನಮ್ಮಂತವ್ಯಂ ಹೀಗೆ ಹೇಳಬೇಡಿ. ಯಾಕೆ ಹೇಳಬಾರ್ದು ಅಂದ್ರೆ ಯತಃ ಆಕಾಶ ತಲ್ಲಿಂಗ ಅಂತ ಮುಂದೆ ಆ ಸಿದ್ಧಾಂತವನ್ನ ಮುಂದೆ ತೋರಿಸ್ತಾರೆ. ಹೌದು, ಇಡೀ ಇಷ್ಟು ಆಚಾರ್ಯರ ಆ ವಾಕ್ಯ ಕೋಶೇವಾನ್ಯ ಅಲ್ಲಿಂದ ಹಿಡಿದು ನತು ವಿಷ್ಣೋಹ ಇದಿಷ್ಟು ಪೂರ್ವ ಪಕ್ಷವನ್ನೇ ತೋರಿಸ್ತದೆ. ಹಾಗೆ ಜಯತೀರ್ಥರ ಇದಿಷ್ಟು ಅಭಿಪ್ರಾಯ. ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧ ನಾಮ್ನಃ ಅಲ್ಲಿಂದ ಹಿಡಿದು ಅಂತೂ ಅವೆರಡೂ ಪ್ಯಾರಾಗಳು ಅವು ಪೂರ್ವ ಪಕ್ಷಕ್ಕೆ ಸಂಬಂಧಪಟ್ಟದ್ದೇ ಆಗಿವೆ. ಅದರಲ್ಲೂ ಎರಡನೇ ಪ್ಯಾರಾಗ್ರಾಫ್ ಭೂತಾಕಾಶ ಏವ ಅಯಮಿತಿ ಪೂರ್ವ ಪಕ್ಷ ಅಲ್ಲಿಂದ ಹಿಡಿದು ರೂಢೇಹೇ ಬಲವತ್ವೇನ ತಸ್ಯಾಪಿ ಬಾಧೋಪಪತ್ತೇಹೇ ಇತಿ ಇದಿಷ್ಟು ಪ್ಯಾರಾಗ್ರಾಫ್ ಕೂಡ ಪೂರ್ವ ಪಕ್ಷದ ಅಭಿಪ್ರಾಯವನ್ನು ವಿವರಿಸಿದೆ. ಅವರ ತಾತ್ಪರ್ಯ ಏನು ಅಂತ ಅನ್ನೋದನ್ನು ವಿವರಿಸಿದೆ. ಪೂರ್ವ ಪಕ್ಷ ಫಲಮಾಹ ಕೋಹೀತಿ ಪೂರ್ವ ಪಕ್ಷದ ಫಲವನ್ನು ತೋರಿಸ್ತಾ ಇದ್ದಾರೆ. ಪೂರ್ವ ಪಕ್ಷ ಫಲಮಾಹ ಅಂತ ಜಯತೀರ್ಥರ ವಾಕ್ಯ ಇದೆಯಲ್ಲ, ಬಾಧ ಉಪಪತ್ತೇಹೇ ಬಾಧವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಇತಿ ಪೂರ್ವ ಪಕ್ಷ ಫಲಮಾಹ ಇದಿಷ್ಟು ಪೂರ್ವ ಪಕ್ಷದ ಫಲ ಆಗಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.